ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸುನೀತಾ ಸ್ವಯಂ ಕಲಿಕೆಗೆ. ಇವತ್ತು ನಾನು ಕ್ಯಾಲಿಫ್ಲವರ್ ಅದೇ ರೀತಿ ಆಲೂಗಡ್ಡೆ ಕಾಂಬಿನೇಷನಲ್ಲಿ ಕುರ್ಮಾ ಮಾಡೋದು ತೋರಿಸ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ಬಾಣಲಿಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು 1 ಇಂಚ್ ಶುಂಠಿ, 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಬಿಟ್ಟು ಈ ರೀತಿ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಈ ರೀತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಾನು 4ರಿಂದ 5 ಎಲೆ ಪುದೀನ ಎಲೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಮಧ್ಯಮ ಸೈಜ್ ಈರುಳ್ಳಿ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಈ ರೀತಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಬೇಕು ನಾವು ಇದನ್ನು. ಕುರ್ಮಾ ಅನ್ನೋದು ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ಸೊ ನಾನು ನನ್ನದೇ ಆದ ಸ್ಟೈಲಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ 2 ಇಂಚು ಚಕ್ಕೆ ಮತ್ತು 3ರಿಂದ 4 ಲವಂಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ತಾಯಿದ್ದೀನಿ. ಈ ಎರಡೂ ಕಾಂಬಿನೇಷನ್ ನೀವು ಕುರ್ಮಾಗಾಗಲಿ ಇಲ್ಲ ಯಾವುದೇ ಕರಿಗಾಗಲಿ ನೀವು ಈ ಎರಡೂ ಮಿಸ್ ಮಾಡಿದ್ರೆ ಹಾಕಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಕರಿ ಆಗಲಿ ಈ ಕುರ್ಮಾ ಈ ಮಸಾಲ ಥರ ರೆಸಿಪಿಗಳು ಮಾಡಿದಾಗ ಬಿಳಿ ಎಳ್ಳು ಮತ್ತು ಗಸಗಸೆ ಮಿಸ್ ಮಾಡದೆ ಹಾಕಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಅದಕ್ಕೆ 1 ಕೊಬ್ಬರಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ನಾನು ಕಾಲಿಫ್ಲವರ್ನ ಬಿಸಿನೀರಿಗೆ ಹಾಕ್ಬಿಟ್ಟು ಈ ರೀತಿ ಬಿಡಿಸಿಟ್ಕೊಂಡಿದ್ದೆ. ಬಿಸಿನೀರು ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಉಪ್ಪು ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಸ್ನೇಹಿತರೆ. ಸೊ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಬಿಡಿಸಿಟ್ಕೊಂಡು ಅದರೊಳಗಡೆ ಹುಳ ಐತೆ ಇಲ್ಲ ಅಂತಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಯಾಲಿಫ್ಲವರಲ್ಲಿ ತುಂಬಾ ಸಣ್ಣ ಸಣ್ಣ ಹುಳಗಳಿರುತ್ತೆ. ಸೊ ಆದ್ದರಿಂದ ನಾನು ಇವಾಗ ಅದನ್ನು ಬಿಸಿನೀರಿಗೆ ಸೇರಿಸಿದ್ದೀನಿ. ಕುದೀತೈತಲ್ಲ, ಸೊ ಇದಕ್ಕೆ ಸ್ವಲ್ಪ ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಕುದಿಸಿದ್ದೀನಿ. ಇವಾಗ ಈ ಕಾಲಿಫ್ಲವರ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ 2 ನಿಮಿಷ ಬಿಟ್ಬಿಡಿ. ಈ ರೀತಿ ಮಿಕ್ಸ್ ಮಾಡಿ, ಸೊ ಅದರಲ್ಲಿ ಏನೇ ಡಸ್ಟ್ ಇದ್ದರೂ ಎಲ್ಲ ಆಚೆ ಬಂದುಬಿಡುತ್ತೆ. ಅದೇ ಕಾರಣಕ್ಕಷ್ಟೇ ಈ ರೀತಿ ಮಾಡೋದು. ಸೊ ಆದ್ದರಿಂದ ನೀವು ಮಿಸ್ ಮಾಡದೆ ಯಾವುದೇ ಒಂದು ರೆಸಿಪಿಗೆ ಕಾಲಿಫ್ಲವರ್ನ ಯೂಸ್ ಮಾಡಬೇಕು ಅಂದರೂ ನೀವು ಈ ರೀತಿ ಬಿಸಿನೀರಲ್ಲಿ ಬಾಯ್ಲ್ ಮಾಡದಿದ್ರೂ ಪರವಾಗಿಲ್ಲ, 2ರಿಂದ 5 ನಿಮಿಷ ಕಾಲ ನೀವು ಬಿಸಿನೀರಿಗೆ ಬಿಡಬೇಕಾಗುತ್ತೆ. ಇವಾಗ ಅದನ್ನೆಲ್ಲ ಸಪ್ರೇಟಾಗಿ ತೆಗೆದಿಕ್ಕಿ ಇನ್ನೊಂದು ಕಡೆ ಕುಕ್ಕರ್ನ ಇಡ್ತಾಯಿದ್ದೀನಿ ಸ್ನೇಹಿತರೆ. ಕುಕ್ಕರಿಗೆ 5ರಿಂದ 6 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 1 ಬಿರಿಯಾನಿ ಎಲೆ ಹಾಕ್ತಾಯಿದ್ದೀನಿ. ನಾವು ಚಕ್ಕೆ ಲವಂಗನ ಆಲ್ರೆಡಿ ಸ್ಪೈಸಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೀವಲ್ಲ, ಸೊ ಇವಾಗ ಸ್ವಲ್ಪ ಫ್ಲೇವರ್ಗೆ ಅಂತಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಇಲ್ಲಿ ಮೀಡಿಯಮ್ ಸೈಜ್ ಈರುಳ್ಳಿ, ಸಣ್ಣ ಈರುಳ್ಳಿ 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಹಸಿ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ, ಅದನ್ನು ಸಹ ಸ್ವಲ್ಪ ಹಾಕ್ತಾಯಿದ್ದೀನಿ. ಇವಾಗ ನಾವೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ರಲ್ಲ ಮಸಾಲೆನ, ಆ ಮಸಾಲೆನ ಹಾಕ್ಬಿಟ್ಟು ಈ ರೀತಿ ಕೈ ಆಡಿಸ್ಬೇಕಾಗುತ್ತೆ. ಹಸಿ ಸ್ಮೆಲ್ ಹೋಗೋವ್ರಿಗೆ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಬೇಕು. ಎಲ್ಲ ನಾವು ರೋಸ್ಟ್ ಮಾಡಿರೋದ್ರಿಂದ ಹಸಿ ಸ್ಮೆಲ್ ಏನಿರಲ್ಲ ಸ್ನೇಹಿತರೆ. ಸೊ ಆದ್ದರಿಂದ ಜಸ್ಟ್ ನೀವು ಮಧ್ಯಮ ಉರಿಯಲ್ಲಿ ಈ ರೀತಿ ಕೈ ಆಡಿಸ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ನಿಮಗೆ ಕರಿ ಅನ್ನೋದು ಎಲ್ಲ ಕುರ್ಮಾ ಅನ್ನೋದು ತುಂಬ ರುಚಿಯಾಗಿರುತ್ತೆ. ಸೊ ಧನಿಯಾ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡರ್ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಂಗೆ ನೀವು ಖಾರದ ಪುಡಿಯನ್ನು ಹಾಕ್ಕೋಬೋದು. ನಾನು ಬೇಕಂದರೆ ನೀವು ಹಸಿಮೆಣ್ಸಿನ್ಕಾಯಿ ಬೇಕಂದರೆ ರುಬ್ಬಿಟ್ಟು ಹಾಕ್ಬೋದಾಗಿತ್ತು, ಚೆನ್ನಾಗಿರುತ್ತೆ. ಸೊ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡಿದ್ದೀನಿ. ಸೊ ಆದ್ದರಿಂದ ನಾನು ಇಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಈ ರೀತಿ ಕಲಿಸ್ಕೊಂಡು ನಾವು ಚೆನ್ನಾಗಿ ಕುದಿಸ್ಕೋಬೇಕು. ನೆಕ್ಸ್ಟ್ ಫೈನಲಿ ಇನ್ನೇನು ಹಸಿ ಸ್ಮೆಲ್ಲ ಹೋಗಿ ಒಂದು ಸ್ಟ್ರಕ್ಚರ್ಗೆ ಬಂದಿದೆ ಮಸಾಲೆ ಎಲ್ಲ ಅಂದಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಮೊಸರನ್ನು ಹಾಕಬೇಕಾಗುತ್ತೆ. ಈ ಮೊಸರು ತಕ್ಷಣ ನಾವು ಕರಿಗಾಗಲಿ ಸಾಂಬಾರಿಗಾಗಲಿ ಹಾಕಿದ್ದೇ ಆದರೆ ಒಡೆದೋಗುತ್ತೆ ಸ್ನೇಹಿತರೆ. ಹಾಗಾಗೋದಕ್ಕೆ ಕಾರಣ ನೀವು ಸ್ಟೌವ್ನ ಹೈ ಫ್ಲೇಮಲ್ಲಿ ಇಕ್ಕಿರ್ತೀರ. ಸೊ ಆದ್ದರಿಂದ ಸ್ಟೌವ್ನ ಕಂಪ್ಲೀಟ್ ಸ್ಲಿಮ್ಮಲ್ಲಿ ಇಕ್ಬಿಟ್ಟು ಮೊಸರನ್ನ ಹಾಕಬೇಕಾಗುತ್ತೆ, ಆವಾಗ ಒಡೆಯಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಕಂದರೆ ಮಧ್ಯಮ ಉರಿಯಲ್ಲಿ ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೋಬೋದು. ಇವಾಗ ಕಟ್ ಮಾಡಿ ಒಟ್ಟು ತೆಗೆದಿಟ್ಕೊಂಡಿರೋಂಥ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಮತ್ತು ನಾವು ಆವಾಗಲೇ ಬಾಯ್ಲ್ ನೀರಲ್ಲಿ ಹಾಕಿದ್ರಲ್ಲ ಕಾಲಿಫ್ಲವರ್ನ, ಅದನ್ನು ಸಹ ಹಾಕಿ ಈ ರೀತಿ ಎಷ್ಟು ಬೇಕಷ್ಟು ನೀರು ಹೊಡ್ಕೊಂಡು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಸೂರಿ ಮೇಥಿ ಇದ್ದರೆ ನೀವು ಕಸೂರಿ ಮೇಥಿನೇ ಹಾಕ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಮ್ಮೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಕುಕ್ಕರ್ ಎಷ್ಟು ವಿಸಲ್ ಅನುಗುಣಕ್ಕೆ ತಕ್ಕಂಗೆ ನೀವು ಅಷ್ಟು ವಿಸಲ್ ಹಾಕ್ಕೋಬೋದು. ತುಂಬ ವಿಸಲ್ ಬೇಡ, 1 ವಿಸಲ್ಗೆ ಬೆಂದೋಗುತ್ತೆ ಕ್ಯಾಲಿಫ್ಲವರ್. ಯಾಕಂದರೆ ಸಾಫ್ಟಾಗಿರುತ್ತೆ ಆಲೂಗಡ್ಡೆ ಮತ್ತು ಕ್ಯಾಲಿಫ್ಲವರ್. ಅದೇ ಕಾರಣಕ್ಕೆ ನೀವು 1 ವಿಸಲ್ ಹಾಕ್ಸ್ಕೊಂಡ್ರೆ ಕರಿ ಅನ್ನೋದು ನಿಮ್ಗೆ ರೆಡಿ ಆಗುತ್ತೆ ಸ್ನೇಹಿತರೆ. ಜಸ್ಟ್ ನಾನು ಇಲ್ಲಿ 1 ವಿಸಲ್ ಹಾಕ್ಸ್ಕೊಂಡಿದ್ದೀನಿ. ಸೊ ನೀವೆಲ್ಲ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದಿರ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪೂರ್ತಿ ವಿಡಿಯೋ ನೋಡಿದ್ಮೇಲೆ ಕೊನೆಯಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನೀವು ಕೂಡ ಆ ಲೈಕ್ ತುಂಬ ಮೋಟಿವೇಟ್ ಆಗಿರುತ್ತೆ ನೋಡಿ. ಈಗ ನನಗೊಂದು ವಿಸಲ್ ಹಾಕ್ಸ್ಕೊಂಡಿದ್ದೀನಿ ಕುಕ್ಕರಲ್ಲಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಟ್ರೈ ಮಾಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.